ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಸೂರ್ಯ ಕುಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಪಾಪ. ಕುಡ್ಕೊಂಡು ಬಂದವನ್ನ ತುರಾಡ್ತಾ ಇರ್ತಾನೆ. ಏನ್ರಿ ಇಷ್ಟೊಂದು ಕುಡ್ಕೊಂಡು ಬಂದಿದ್ದೀರಾ ಅಂತ ಮೀನ ಕೇಳಿದಾಗ, ಒಂದು ಲೀಟ್ರ್ ಅಷ್ಟೇ ಅಮ್ಮ, ನಾನು ಸ್ಟಡಿ ಆಗಿದ್ದೀನಿ ಅಂತೇಳಿ ನಿಂತ್ಕೊಳ್ತಾನೆ. ಹುಷಾರಪ್ಪ ಅಂತೇಳಿ ರಂಗನಾಥ್ ಅವ್ರು ಅಂತಾರೆ. ಅಪ್ಪ ಊಟ ಆಯಿತಾ, ನಿದ್ದೆ ಆಯಿತಾ ಅಪ್ಪ, ನಿನ್ನ ಮಗ ಏನಾದರೂ ಬಿದ್ದುಬಿಡ್ತಾನೆ ಅಂತ ನನ್ನನ್ನು ಜೋಪಾನ ಮಾಡಕ್ಕೆ ನಿಂತಿದ್ದೀಯಪ್ಪ ಅಂತ ಹೇಳ್ತಾನೆ. ಹೇಳಿದಾಗ ಸೂರ್ಯ ರಂಗನಾಥ್ ಅವರು, ಏನಪ್ಪ ಇಷ್ಟು ಕುಡಿದ್ರೆ ಹೇಗೋ ಅಂದಾಗ, ಫೀಲಿಂಗ್ಸು ಏನು ಮಾಡಲಿ, ನಾನು ಒಳ್ಳೆಯವನಾಗಕ್ಕೆ ಕ್ರೆಡಿಟ್ಟು ಡೆಬಿಟ್ಟು ಈ ಮನೆಯಲ್ಲಿ ಇದ್ದಾರವಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ. ಬಂದ್ರಾ, ಎಲ್ಲರೂ ಬಂದರು. ನೋಡಪ್ಪ, ಲೈ ಮನೋಜ, ಹೆಂಗೋ ಮನಸ್ಸು ಬಂತು, ನನ್ನನ್ನು ಮನೆಯಿಂದ ಹೋಗು ಅಂತ ಅಂತೀಯಲ್ಲೋ. ನಾನಿರಲಿ, ನನ್ನ ಹೆಂಡ್ತಿ ಮೀನಾ, ಅವಳು ನಿಮಗೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮಗೆ ದುಡ್ದು ಹೊಟ್ಟೆಗೆ ತುಂಬ ಅನ್ನ ಕೊಡ್ತಾಳಲ್ರೋ, ಹೆಂಗೆ ಮನಸ್ಸು ಬರ್ತದೆ? ಚೆನ್ನಾಗಿ ತಿಂದು ನಂದಿ ಬೆಟ್ಟದ ಥರ ಹೊಟ್ಟೆ ಮುಂದಕ್ಕೆ ಹಾಕ್ಕೊಂಡು ಬಿದ್ದಿದ್ದೀರಲ್ಲ, ನಿಮಗೆ ಸ್ವಲ್ಪನಾದರೂ ನಿಯತ್ತು ಬೇಡವೆಂದು ಅಂತ ಹೇಳ್ತಾನೆ ಸೂರ್ಯ. ಹಾಗಂದಾಗ ಜೊತೆಗೆ ಹೇಳ್ತಾನೆ ಮತ್ತೆ, ನೋಡೋ ಮನೋಜ, ನೀನು ಹಂಗೆ ಅಂದಲ್ಲ, ಭಾಳ ನೋವಾಯಿತು ನನಗೆ. ಏನೋ ನಿಂದು ಅವಳು ಹೇಳ್ತಾಳೆ ಶಾಂತಿ, ಏನು ಗಂಧದ ಕಡ್ಡಿ ವಾಸನೆ, ಪರಿಮಳ ಅಲ್ಲ, ಗಾರ್ಬೇಜ್ ವಾಸನೆ. ಇದೊಂದು ಬಾಕಿ ಇತ್ತು. ಇಲ್ಲಿ ಶ್ರುತಿ ಹೇಳ್ತಾಳೆ, ಏನು ನಿಂತೋಗ್ಬಿಟ್ಟಿತ್ತಲ್ಲ ಕುಡಿಯೋದು, ಯಾಕೆ ಇವಾಗ ಕುಡ್ಕೊಂಡು ಬಂದ್ರಿ ಅಂತ ಹೇಳ್ತಾಳೆ ಶ್ರುತಿ. ಅದಕ್ಕೆ ಈ ಕಡೆ ಮನೋಜ, ಏನು ತಲೆನೋವು ನಿಂದು, ಎಲ್ಲಾರ ಬಿತ್ಕೊ ಹೋಗೋ ಸುಮ್ಮನೆ, ನಾವು ದುಡ್ದು ಬಂದಿರ್ತೀವಿ, ಸಾಕಾಗಿರ್ತೀವಿ ಅಂತ ಹೇಳಿ ಜಂಬದಿಂದ ಹೇಳ್ತಾನೆ. ಗರ್ವದಿಂದ ಮಾತಾಡಬೇಕಾದ್ರೆ ಅದಕ್ಕೆ ರಂಗನಾಥ್ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು ಅನ್ನೋ ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಾತಾಡಿದಾಗ, ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಮನೋಜ ಅಂತ ಹೇಳಿ ಬೈತಾರೆ ಅವನನ್ನು. ಬೈದಾಗ ಈ ಕಡೆ ಸೂರ್ಯ, ನಾನು ಒಂದೇ ಒಂದಕ್ಕೋಸ್ಕರ, ಜೊತೆಗೆ ಮನೋಜ ಮತ್ತೆ ಅವನನ್ನು ವ್ಯಂಗ್ಯ ಆಡೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಸತಿ ಈ ಗಂಡ ಹೆಂಡತಿಗೆ, ಅಮ್ಮ ಮೀನಾ, ನಿನಗೂ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ, ನಿನ್ನ ಗಂಡನಿಗೂ ಇಲ್ಲ, ಇಬ್ಬರಿಗೂ ಗಂಡ ಹೆಂಡತಿಗೆ ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ ಮನೆಯಲ್ಲಿ. ಇನ್ನೊಬ್ಬರಾಗಿದ್ದರೆ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿರೋರು ಮನೆ ಮಾಡ್ಕೊಂಡು, ನೀವಾಗಿದ್ದಕ್ಕೆ ಇಲ್ಲಿ ಬಿದ್ದಿದ್ದೀರಾ ಅಂತ ಹೇಳ್ತಾನೆ. ಲೈ ಮನೋಜ, ಹುಷಾರಾಗಿ ಮಾತಾಡೋ. ಅನಂತರ ರಂಗನಾಥ್ ಅವರು ಹೇಳ್ತಾರೆ, ಹುಷಾರಾಗಿ ಮಾತಾಡು, ಹಾಗೆಲ್ಲ ಮಾತಾಡ್ತೀಯಲ್ಲ ಅಂತ ಹೇಳಿ ಗದರಿಸ್ತಾರೆ ರಂಗನಾಥ್ ಅವರು. ಗದರಿಸಿದಾಗ ಈ ಕಡೆ ಮೀನಾ ಮತ್ತು ಸೂರ್ಯ ಭಾಳಷ್ಟು ನೊಂದ್ಕೊಳ್ತಾ ಅಳ್ತಾ ಇರ್ತಾಳೆ ಮೀನಾ. ಆ ಕಡೆ ಗೋಡೆ ಗೊರ್ಕೊಂಡು ಸೂರ್ಯ ಹೇಳ್ತಾನೆ, ಲೇ ಮನೋಜ, ಪೆಂಗ್ಯ, ನಾನಿರೋದು ಈ ಮನೆಯಲ್ಲಿ ಇಷ್ಟು ಸ್ವಾಭಿಮಾನ, ಇಷ್ಟು ಮಾನ ಎಲ್ಲ ಕಳ್ಕೊಂಡು ನಾನು ಈ ಮನೆಯಲ್ಲಿರೋದೇ ಈ ದೇವ್ರಿಗೋಸ್ಕರ ಕಣೋ. ಇವರು ದೇವರು ನನಗೆ, ನಮ್ಮ ಅಪ್ಪನಿಗೋಸ್ಕರ. ನಾನೇನಾರ ಮನೆ ಬಿಟ್ಟು ಹೋದರೆ ನಮ್ಮ ಅಪ್ಪನಿಗೆ ಕಡೆ ಕಾಲದಲ್ಲಿ ನಮ್ಮ ಅಮ್ಮನಿಗೂ ಅಪ್ಪನಿಗೂ ಊಟ ಹಾಕ್ತಿರೇನ್ರೋ ನೀವು? ಹಾಕ್ತಿರೇನೋ ಊಟವಾ? ನೀವೆಲ್ಲ ಮಾತ್ರ ಮಕ್ಕಳು, ನಾನು ಮಾತ್ರ ಮಗ ಅಲ್ವಾ? ನಿಂದು ಚಿಕ್ಕ ರೂಮಂಗೆ ಇತ್ತಲ್ಲ, ಅದಿಷ್ಟು ದೊಡ್ಡದು ಮಾಡಿದ್ಯಾರೋ? ನಮ್ಮಪ್ಪ ಇಷ್ಟು ದೊಡ್ಡದು ಮಾಡಿದ್ದು. ನನ್ನನ್ನು ಯಾರು ಸಾಕಿದ್ದು? ಶಾಂತಿ ಸುಮ್ಮನೆ ನಿಂತ್ಕೊಳ್ತಾಳೆ. ಎಲ್ಲ ಮಕ್ಳಿಗೆ ಮಾತ್ರ ಒಂಥರ ನ್ಯಾಯ, ನಾನೊಬ್ಬನಿಗೆ ಮಾತ್ರ ಬೇರೆ, ನನಗೆ ಯಾಕೆ ಈ ಭೇದ ಭಾವ ಅಂದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಮಾಡ್ತಾರೆ ಭೇದ ಭಾವ, ಮಾಡದೆ ಏನೋ ಮಾಡ್ತಾರೆ ಅವರು. ಹಾಗಂತ ರಂಗನಾಥ್ ಅವರು ಕಣ್ಣಲ್ಲಿ ನೀರು ತಂದ್ಕೊಳ್ತಾರೆ. ಅಪ್ಪ, ನೀನು ದೇವರು, ನಿನಗೇನು ಆಗಕ್ಕೆ ಬಿಡಲ್ಲಪ್ಪ ನಾನು. ರೂಮ್ ಬೇಡಪ್ಪ, ನನಗೂ ಮೀನಾಗೂ ಬೇಡ, ನಾವು ಹೊರ್ಗಡೆನೇ ಮನೆ ಕಟ್ಟಿ. ಅಪ್ಪ, ಕಾರ್ ಮಾರಾದರೂ ನಾನು ಮಾಡ್ತೀನಿ ಅಪ್ಪ, ನಾನು ಮಾಡ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನನ್ನ ರೂಮು ಕೂಡ ಮಾಡ್ತೀನಿ. ಯಾಕ್ರೋ ನನ್ನನ್ನು ಆ ಥರ ನೋಡ್ತೀರಾ? ಅಣ್ಣ ತಮ್ಮರು ನೀವು, ನನ್ನನ್ನು ಮಾತ್ರ ಬೇರೆ ಮಾಡ್ತೀರಲ್ರೋ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಇವಳು ಶಾಂತಿ, ಹೋಗ್ರಪ್ಪ, ಒಂದೊಳ್ಳೆ ನಮಗೆ, ಮಲಿಕ ಹೋಗ್ರ ಎಲ್ರೂ, ಹೋಗೋ ರವಿ, ಹೋಗೋ ಮನೋಜ ಅಂತ ಕಳಿಸ್ಬಿಟ್ಟು ಅವಳು ರೂಮ್ಗೆ ಹೋಗ್ತಾಳೆ. ಸರಿ, ಈ ಕಡೆ ಎಂದಂತೆ ಬೆಳಗಾಗುತ್ತೆ. ಅದಕ್ಕಿಂತ ಮುಂಚೆ ರಂಗನಾಥ್ ಅವರು ಹೇಳ್ತಾರೆ ರೂಮ್ನಲ್ಲಿ,
ಯಾಕ್ರಿ ಅಲ್ಲ ಕಣ್ರಿ, ಮನೋಜ ನಮ್ಮನ್ನು ನೋಡ್ಕೊಳ್ಳೋದಿಲ್ವೇನ್ರಿ ನಮ್ಮಿಬ್ರೂ? ನಮಗೇನಾಗಿದೆ ರೀ? ಅದಕ್ಕೆ ರಂಗನಾಥ್ ಹೇಳ್ತಾರೆ, ಅಯ್ಯೋ ಆಯಸ್ಸು ಕಣೆ ಆಯಸ್ಸು, ಏನಾದರೂ ಇಂಥ ಕರ್ಮ ನೋಡೋದಕ್ಕಿಂತ ಮುಂಚೆ ನಾನು ಬಾರದ ಲೋಕಕ್ಕೆ ಹೋಗ್ಬಿಡೋದು ಒಳ್ಳೇದು. ನೀವು ಮಲಗಲ್ವೇನ್ರಿ, ಬಿತ್ಗಳ ನೀನು ಅಂತ ಹೇಳಿ ಗದರ್ತಾರೆ. ಬೆಳಗಾಗುತ್ತೆ. ಬೆಳಗಾಗಿ ಹೇಳ್ತಿದ್ದಾಗೇ ಸೂರ್ಯ ದೇವ್ರ ಮನೆಗೆ ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ಮಡಿ ಮಾಡ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ವಿಭೂತಿ ಬಡ್ಕೊಂಡು, ಸಾರ್ಥಕ ಆಯಿತಾ, ತೃಪ್ತಿ ಆಯಿತಾ, ಸಂತೋಷ ಆಯಿತಾ ಅಂತೇಳಿ ದೇವ್ರತ ಉಗೇ ಅಂದ್ರಪ್ಪ. ಮಾದಪ್ಪಂಗೆ ಒಂದು ಸಾರಿ ಉಗೇ ಅಂದ್ರಪ್ಪ, ನಿನ್ನ ಬೆಟ್ಟಕ್ಕೆ ಬಂದು ಭಕ್ತಿಯಿಂದ ಮುಗ್ದೇನೋ ಉಗೇ ಅಂದ್ರಪ್ಪ ಅಂತೇಳಿ ಅಂತ ಇರ್ತಾನೆ ಗಂಡೆ ಪರ್ಸ್ಕೊಂಡು. ರಂಗನಾಥ್ ಅವರು ಆಶ್ಚರ್ಯವಾಗಿ ನಿಂತ್ಕೋತಾರೆ, ಯಾರು ಪೂಜೆ ಮಾಡ್ತಾ ಇರೋದು ಅಂತೇಳಿ. ಅಷ್ಟರಲ್ಲಿ ಮೀನಾ ಬಂದ್ಬಿಟ್ಟು ಜೊತೆಲಿ ನಿಂತಿರ್ತಾರೆ. ಅಲ್ಲ ತಾಯಿ, ಸೂರ್ಯ. ಹ್ಞೂ ಮಾವ, ಸದ್ಯ ಇದೇ ಬುದ್ಧಿ ಮುಂದಿರಲಿ, ಅಯ್ಯೋ ಒಳ್ಳೇದಾಗ್ಲಮ್ಮ, ಅದೇ ಬಯಸೋಣ ಅಂತ ಹೇಳ್ತಾರೆ. ಶಾಂತಿ ಬಂದು ಆಶ್ಚರ್ಯವಾಗಿ ನಿಂತ್ಕೊಂಡು, ಯಾರಿದು, ಇವಳಿಲ್ಲೇ ಇದ್ದಾಳೆ, ಶ್ರುತಿ ಪೂಜೆ ಮಾಡ್ತಾ ಇದ್ದಾಳೇನೋ ಅಂದಾಗ, ಅಲ್ಲ ಸೂರ್ಯ ಅಂದ್ರೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ತಗೊಬರ್ತಾನೆ. ಮಂಗಳಾರತಿ ತಗೊಬಂದು, ಅಪ್ಪ ತಗೊಳಪ್ಪ, ನಿನಗೆ ಒಳ್ಳೇದಾಗಲಿ, ನೀನು ಒಂಥರ ದೇವ್ರಪ್ಪ, ದೇವ್ರಿದ್ದಂಗೆ, ಗಂಗೆಗೆ ಸಮಾನ ಪವಿತ್ರ ನೀನು ಅಪ್ಪ, ತಗೊಳಪ್ಪ ಆರ್ತಿನ ಅಂತೇಳಿ ಆರತಿ ಕೊಡ್ತಾನೆ, ಮಂಗಳಾರತಿನ. ಅನಂತರ ಎಲ್ರಿಗೂ ಕೊಡ್ತಾನೆ. ಲೇ ಪೆಂಗ್ಯ, ನನ್ನ ಮನೆ ಪೆಂಗ್ಯ, ಅಲ್ಲಪ್ಪ ಸ್ನಾನ ಮಾಡಿದೀಯಪ್ಪ, ನೀನೇ ಹೇಳ್ತಿದ್ದೆ ಮನಃಶುದ್ಧಿ ಆತ್ಮಶುದ್ಧಿ ಅಂತ ಹೇಳಿ ಅಂತಾಳೆ. ರೋಹಿಣಿ ಹಂಗೆ ಹೋಗ್ಬಿಡ್ತಾಳೆ. ಅವರಿಬ್ಬರು ಕೂಡ ಇನ್ನೂ ಸ್ನಾನನೇ ಆಗಿರೋದಿಲ್ಲ ಅವ್ರದ್ದು. ಎಲ್ರಿಗೂ ಮಂಗಳಾರತಿ ಕೊಡ್ತಾನೆ. ಕೊಟ್ಟಾದ್ಮೇಲೆ ಅನಂತರ ಕೂತಿರ್ತಾರೆ ರಂಗನಾಥ್ ಅವರು. ಕೂತಾಗ, ಅಪ್ಪ ಹೇಳಪ್ಪ ಮುಂದಕ್ಕೆ, ಇಲ್ಲಿ ನಾನು ರೂಮ್ ಕಟ್ತೀನಪ್ಪ, ನಾನು ಏನಾದರೂ ಆಗಲಿ ಅಂದಾಗ, ಅದಕ್ಕೆ ಲಕ್ಷ ಬೇಕಾಗ್ತದೆ, ಎಲ್ಲಿ ತರ್ತಿರೋ, ಚಿನ್ನಕ್ಕೆ ಗತಿ ಇಲ್ಲ ಅಂತ ರೋಹಿಣಿ ಅಂತಾಳೆ. ಹಾಗಂದಾಗ ಅದಕ್ಕೆ ಮೀನಾ ಹೇಳ್ತಾಳೆ, ರಂಗನಾಥ್ ಅವರು ಒಂಥರ ಕೇವಲವಾಗಿ ಮಾತಾಡಬೇಡಿ, ಒಬ್ಬರನ್ನ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳ್ತಾರೆ. ಆನಂತರ ಮೀನಾ, ರೋಹಿಣಿಯವರೇ ನೋಡ್ತಾ ಇರಿ, ಖಂಡಿತ ಮಾಡ್ತೀರ್ತೀವಿ, ಇದು ನನ್ನ ಶಪಥ. ಇಲ್ಲಿ ಸೂರ್ಯ ಒಳಕ್ಕೆ ಬಂದ್ಬಿಟ್ಟು, ಅಲ್ಲ ನನ್ನ ಹಂಗೆ ಹೊರಗೆ ಕರೆದ್ಬಿಟ್ಟು ಹಿಂಗೆ ಹೇಳ್ತೀನಿ ಕಣ್ರಿ ಅಂತ ಕೇಳೋದು ತಾನೇ ಅಂತಾನೆ. ಹಿಂಗೆ ಗುರಾಯಿಸ್ತಾಳೆ ಒಂದು ಸಾರಿ. ಇಲ್ಲಿಗೆ ಒಂದು ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ. ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮುಗ್ದವೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.